ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಡಿಟಾಕ್ಸ್ ಡಯಟ್ ಪ್ಲಾನ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಡಿಟಾಕ್ಸ್ ಡಯಟ್ ಪ್ಲಾನ್ ಅನ್ನ ಯಾಕೆ ನಾವು ಡಿಟಾಕ್ಸ್ ಅಂದ್ರೆ ಏನು ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಅದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ನಾವು ತುಂಬಾ ಚೀಟ್ ಮೀಲ್ ಮಾಡಿರ್ತೇವೆ, ಹಾಗೆ ಫಂಕ್ಷನ್ಗೆ ಹೋಗಿರ್ತೇವೆ, ಸ್ವೀಟ್ ಹೈ ಕ್ಯಾಲೋರಿ ಫುಡ್ ಎಲ್ಲ ತಿಂದಿರ್ತೇವೆ. ಸೊ ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಈ ಡಿಟಾಕ್ಸ್ ಡಯಟ್ ಪ್ಲಾನ್ ಅನ್ನ ಫಾಲೋ ಮಾಡ್ತೇವೆ. ಅಂದ್ರೆ ಅದರಲ್ಲಿ ಸ್ವಲ್ಪ ಕ್ಯಾಲೋರೀಸ್ ಎಲ್ಲ ಕಡಿಮೆ ಇರ್ತದೆ, ಹೆಲ್ದಿ ಆಗಿರ್ತದೆ, ಪ್ರೋಟೀನ್ ಹಾಗೆ ತರಕಾರಿ ಸಲಾಡ್ಸ್ ಆ ತರ ಎಲ್ಲ ಜಾಸ್ತಿ ಇರ್ತದೆ. ಆ ರೀತಿ ಡಯಟ್ ಪ್ಲಾನ್ ಅನ್ನ ನಾವು ತುಂಬಾ ದಿವಸಗಳವರೆಗೆ ಕಂಟಿನ್ಯೂ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಅದು ಸ್ವಲ್ಪ ಲೋ ಕ್ಯಾಲೋರಿ ಇರೋದ್ರಿಂದ ನಮ್ಗೆ ಅದನ್ನೇ ಫಾಲೋ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು 7 ಡೇಸ್ ಎಲ್ಲ ನೀವು ಆತರ ಡಯಟ್ ಅನ್ನ ಮಾಡಿದ್ರೆ, ನೀವು ಚೀಟ್ ಮೀಲ್ ಮಾಡಿದ್ರೆ, ಫಂಕ್ಷನ್ಗೆ ಹೋದಾಗ ಅಥವಾ ನಿಮ್ಮ ಒಂದು ವೆಯ್ಟ್ ಅನ್ನ ಮೇಂಟೈನ್ ಮಾಡ್ಬೇಕು ಅಂತ ಬಂದಾಗ ಅಂತ ಸಂದರ್ಭದಲ್ಲ ಈ ಡಿಟಾಕ್ಸ್ ಡಯಟ್ ಪ್ಲಾನ್ ಅನ್ನ ನಾವು ಫಾಲೋ ಮಾಡ್ಬೋದು. ತುಂಬಾ ಕಡಿಮೆ ಫುಡ್ ಇರ್ತದೆ, ಅಂದ್ರೆ ಲೋ ಕ್ಯಾಲೋರಿ ಫುಡ್ ಇರ್ತದೆ. ಹಾಗೆ ಅಂದ್ರೆ ಏನು ಉಪವಾಸ ಇರೋದಲ್ಲ ಡಿಟಾಕ್ಸ್ ಅಂತ ಹೇಳಿದ್ರೆ, ಸ್ವಲ್ಪ ಡಿಟಾಕ್ಸ್ ಜ್ಯೂಸಸ್, ಮಾರ್ನಿಂಗ್ ಡ್ರಿಂಕ್ ಅದನ್ನೆಲ್ಲ ನಾವು ಆಡ್ ಮಾಡ್ಬೇಕು ಈ ಡಯಟ್ ಅಲ್ಲಿ. ಅದೇ ನಾನು ಯಾವ ರೀತಿ ಇವತ್ತು ಮಾಡ್ತೇನೆ ಅನ್ನೋದನ್ನ ನಿಮಗೆ ಮಾರ್ನಿಂಗ್ ಡ್ರಿಂಕ್ ಇಂದಲೇ ಸ್ಟಾರ್ಟ್ ಮಾಡ್ತೇನೆ. ಮಾರ್ನಿಂಗ್ ಡ್ರಿಂಕ್ ಏನೇನು ಕೊಡ್ತೆ, ಹಾಗೆ ಡ್ರೈ ಫ್ರೂಟ್ಸ್ ಏನ್ ತಿಂದೆ, ಹಾಗೆ 11 ಗಂಟೆಗೆ ಏನ್ ತಿಂದೆ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಯಾವ ತರ ತಗೊಂಡೆ, ಮಿಡ್ ಡೇ ಸ್ನಾಕ್ಸ್ ಆಗಿರ್ಬೋದು, ಆಮೇಲೆ ಲಂಚ್ ಇರ್ಬೋದು, ನೆಕ್ಸ್ಟ್ ಈವ್ನಿಂಗ್ ಸ್ನಾಕ್ಸ್ ಏನು ತಗೊಳ್ಬೋದು, ಯಾವ ತರ ಐಡಿಯಾಸ್ ಅದನ್ನ ಕೊಡ್ತಾ ಹೋಗ್ತೇನೆ. ಡಿಟಾಕ್ಸ್ ಡಯಟ್ ಪ್ಲಾನಲ್ಲಿ ಏನೆಲ್ಲ ಮಾಡಿದೆ, ಯಾವ ರೀತಿ ನಾನು ಫಾಲೋ ಮಾಡಿದೆ, ಒಂದೇ ದಿನದಲ್ಲಿ ನನಗೆ 1 kg ಅಷ್ಟು ಡಿಫರೆನ್ಸ್ ಬಂದಿದೆ. 75.55 ಅಂತೇಳಿ ತೋರಿಸಿತು. ನೆಕ್ಸ್ಟ್ ಡೇ ನಾನು ನೋಡುವಾಗ 74.55 ಅಂತ ತೋರಿಸಿತು. 1 kg ಅಷ್ಟು ಡಿಫರೆನ್ಸ್ ಬಂದಿದೆ ನನಗೆ ಈ ಒಂದು ಡಯಟ್ ಪ್ಲ್ಯಾನಿಂದ. ಇದನ್ನು ಒಂದು 7 ಡೇಸ್ ಎಲ್ಲ ನೀವು ಈ ವೆಯ್ಟ್ ಲಾಸ್ ಪ್ಲ್ಯಾನನ್ನು, ಡಿಟಾಕ್ಸ್ ಡಯಟ್ ಪ್ಲ್ಯಾನನ್ನು ನೀವು ಒಂದು 7 ಡೇಸ್ ಎಲ್ಲ ಮಾಡಿತು ಅಂದರೆ ಆಲ್ಮೋಸ್ಟ್ ನೀವು ಹೆವಿ ವೆಯ್ಟ್ ಇದ್ದೀರಾ ಅಂದರೆ, ತೂಕ ಜಾಸ್ತಿ ಇದ್ದವರು ಖಂಡಿತ 7 kg ಯವರೆಗೆ ನೀವು ವೆಯ್ಟ್ ಲಾಸ್ ಆಗ್ಬೋದು. ಹಾಗೆ ಸಾಮಾನ್ಯರು ಕೂಡ 2 ರಿಂದ 3 kg ಅಷ್ಟು ವಾರಕ್ಕೆ ಆರಾಮ್ಸೆ ವೆಯ್ಟ್ ಲಾಸ್ ಆಗ್ಬೋದು. ಇದರಲ್ಲಿ ಫುಡ್ ಏನಿದೆ ಉಪವಾಸ ಇರೋದೇನಲ್ಲ. ನಾನು ಏನೆಲ್ಲ ತಗೊಂಡಿದ್ದೇನೆ ಅನ್ನೋದನ್ನು ತೋರಿಸ್ತೇನೆ ನೋಡಿ ಮುಂದೆ ರುಟೀನನ್ನು. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಡಿಟಾಕ್ಸ್ ಡಯಟ್ ಪ್ಲ್ಯಾನ್ ರುಟೀನಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರುಟೀನ್ ಹೇಗೆ ಇದೆ, ಈ ಒಂದು ಡಯಟ್ ಪ್ಲ್ಯಾನನ್ನು ನೀವು ಮಾಡಿತು ಅಂತ ಹೇಳಿದರೆ ನೀವು ಆರಾಮ್ಸೆ ದಿನದಲ್ಲಿ 1 kg ಅಷ್ಟು ವೆಯ್ಟನ್ನು ಲಾಸ್ ಆಗ್ಬೋದು. ಇದರಲ್ಲಿ ಮಾತಿಲ್ಲ. ಅಂದರೆ ನಾನು ಇದನ್ನು ಚೆಕ್ ಮಾಡಿದ್ದೇನೆ, ನನಗೆ ರಿಸಲ್ಟ್ ಬಂದಿದೆ, ಅದನ್ನೇ ನಿಮಗೆ ತಿಳಿಸ್ತಾ ಇರೋದು. 75.55 ಇತ್ತು. ಯಾಕೆ ಅಂತ ಹೇಳಿದರೆ ನಾವು ಹೆವಿ ಡಿನ್ನರ್ ಮಾಡಿದ್ದೆ, ನಾನು ಫಂಕ್ಷನಿಗೆ ಹೋಗಿದ್ದೆ, ಹಾಗೆ ಬೇರೆ ಫ್ರೆಂಡ್ಸ್ ಜೊತೆ ಎಲ್ಲ ಆ ಹೋಟೆಲೆಲ್ಲ ಹೋಗಿ ಬಂದು, ಅಂದರೆ ರಿಚ್ ಫುಡ್ಡನ್ನು ಜಾಸ್ತಿಯಾಗಿ ತಿಂದು ನನ್ನ ವೆಯ್ಟ್ ಎಲ್ಲ ಜಾಸ್ತಿ ಆಗಿದೆ. ಸೊ ತುಂಬ ವೆಯ್ಟ್ ಗೇಯ್ನ್ ಆಗಿದೆ. ಅದಕ್ಕೋಸ್ಕರ ನಾವು ಒಂದು 7 ಡೇಸ್ ಆದರೂ ಈ ಥರ ಡಿಟಾಕ್ಸ್ ಡಯಟ್ ಪ್ಲ್ಯಾನನ್ನು ಮಾಡಬೇಕು. ಡಿಟಾಕ್ಸ್ ಡಯಟ್ ಪ್ಲ್ಯಾನ್ ಮಾಡೋದ್ರಿಂದ ನಮ್ಮ ಹೊಟ್ಟೆಯಲ್ಲಿರುವ ಕಲ್ಮಶಗಳನ್ನು ನಾವು ಹೊರಗೆ ಹಾಕ್ಬೋದು. ಈಗ ಗ್ಲಾಸ್ನಲ್ಲಿ ಒಳಗಡೆ ಕೆಸರಿತ್ತು, ಮಣ್ಣಿತ್ತು ಅಂತ ಹೇಳಿದರೆ, ಗ್ಲಾಸಿನ ಒಳಗೆ ನಾವು ಕೈ ಹಾಕಿ ಹೇಗೆ ಗ್ಲಾಸನ್ನು ಕ್ಲೀನ್ ಮಾಡ್ತೇವೋ ಹಾಗೆಯೇ ಈ ನಮ್ಮ ಬಾಡಿಯನ್ನು ನಾವು ಕ್ಲೀನ್ ಮಾಡಬೇಕು, ಡಿಟಾಕ್ಸಿಫೈ ಮಾಡಬೇಕು ಅಂದರೆ ಅದಕ್ಕೆ ಆ ಥರ ಒಂದು ಡಯಟ್ ಪ್ಲ್ಯಾನನ್ನು ಕೊಡಬೇಕು. ಹೊಟ್ಟೆಗೆ ತುಂಬಾ ಸುಸ್ತಾಗಿರ್ತದೆ, ಹೆವಿ ಕ್ಯಾಲೋರಿ ಇರುವ ಫುಡ್ಡೆಲ್ಲ ಕೊಟ್ಟು ತುಂಬಾ ಸುಸ್ತಾಗಿರ್ತದೆ. ಇದು ಯಾಕೆ ಈ ರೀತಿ ಮಾಡ್ತೀಯಪ್ಪ, ನನಗೆ ಸಾಕಾಗಿದೆ ಅಂತ ಹೇಳಿ ಹೊಟ್ಟೆ ಹೇಳ್ತಾ ಇರ್ತದೆ. ಅಂಥ ಹೊಟ್ಟೆಗೆ ನಾವು ಸಮಾಧಾನ ಪಡಿಸ್ಬೇಕಲ್ವಾ, ನಮ್ಮ ಹೊಟ್ಟೆಗೆ ಸ್ವಲ್ಪ ರೆಸ್ಟ್ ಬೇಕಲ್ವಾ, ಜೀರ್ಣ ಮಾಡಿಕೊಳ್ಬೇಕಲ್ಲ ಅದೆಲ್ಲವನ್ನು ಕೂಡ. ಅದಕ್ಕೋಸ್ಕರ ಈ ಡಿಟಾಕ್ಸಿಫಿಕೇಷನ್ ಅಂತ ಹೇಳಿ ಮಾಡುವಂಥದ್ದು. ಅದಕ್ಕೆ ಈ ತರಕಾರಿ ಜ್ಯೂಸ್ ಆಗಿರ್ಬೋದು, ಮಾರ್ನಿಂಗ್ ಡ್ರಿಂಕ್ ಅಥವಾ ಸೋರೆಕಾಯಿ ಜ್ಯೂಸನ್ನು ನೀವು ಕುಡಿಬೋದು, ಕುಂಬಳಕಾಯಿ ಜ್ಯೂಸು, ಈ ಥರ ಜ್ಯೂಸುಗಳೆಲ್ಲ ನಮ್ಮ ಶರೀರದಲ್ಲಿರುವ ಕಲ್ಮಶಗಳನ್ನು ತೆಗೆಯುತ್ತೆ. ಅದಕ್ಕೋಸ್ಕರ ಈ ಥರ ಪ್ರತಿದಿನ ನಾವು ತರಕಾರಿ ಜ್ಯೂಸನ್ನು ಕುಡಿಬೇಕು. ಬೆಳಿಗ್ಗೆ ಮಾರ್ನಿಂಗ್ ನಾನಿವತ್ತಿಲ್ಲಿ ಬೀಟ್ರೂಟ್ ಜ್ಯೂಸನ್ನು ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಬೀಟ್ರೂಟು, ಸ್ವಲ್ಪ ಕ್ಯಾರೆಟು ತುರಿದು ಹಾಕ್ಕೊಳ್ತೇನೆ ಮಿಕ್ಸಿ ಜಾರ್ಗೆ. ನನಗೆ ತುರಿದು ಹಾಕ್ಕೊಂಡ್ರೆ ಈಸಿ ಆಗ್ತದೆ ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ. ಅದು ನುಣ್ಣಗೆ ಗ್ರೈಂಡ್ ಆಗ್ತದೆ. ಇಡೀ ಕಟ್ ಮಾಡಿ ಹಾಕ್ಕೊಂಡ್ರೆ ಅಷ್ಟಾಗಿ ನುಣ್ಣಗೆ ಗ್ರೈಂಡ್ ಆಗೋದಿಲ್ಲ. ತುರಿದು ಹಾಕ್ಕೊಳ್ಳೋದು, ಅದಕ್ಕೋಸ್ಕರ ತುರಿದು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದು. 1 ಗ್ಲಾಸ್ ನೀರು ಹಾಕಿ ಆ ನೀರನ್ನು ಕುಡಿಯೋದು. ಅದಕ್ಕೆ ನೀವು ಬೇಕಾದರೆ
ಪುದೀನ ಎಲೆಗಳನ್ನು ಬೇಕಾದರೂ ಸೇರಿಸ್ಕೊಳ್ಬೋದು. ಲಿಂಬೆ ಹುಳಿ ಕೂಡ ಒಳ್ಳೆಯದು. ಲೆಮನ್ ವಾಟರ್ ಕೂಡ ಬೆಳಿಗ್ಗೆ ಕುಡಿಯೋದು ತುಂಬಾ ಒಳ್ಳೆಯದು. ನಮ್ಮ ಬಾಡಿಯಲ್ಲಿರುವ ಕಲ್ಮಶಗಳೆಲ್ಲವೂ ಕೂಡ ಹೋಗ್ತದೆ, ಜೀರ್ಣಕ್ರಿಯೆ ಉತ್ತಮ ಆಗ್ತದೆ, ಮೆಟಬಾಲಿಸಮ್ ರೇಟ್ ಕೂಡ ಜಾಸ್ತಿ ಆಗ್ತದೆ. ಮೆಟಬಾಲಿಸಮ್ ರೇಟ್ ಜಾಸ್ತಿ ಆದರೆ ಮಾತ್ರ ನಮಗೆ ವೆಯ್ಟ್ ಲಾಸ್ ಸಾಧ್ಯ. ಹಾಗೆ ನಿಮ್ಮ ತೂಕವನ್ನು ನೀವು ನೋಡ್ಕೊಳ್ಬೇಕು. ಪ್ರತಿ ದಿವಸ ಕೂಡ ತೂಕವನ್ನು ನೋಡಿ. ಈ ಒಂದು ಡಿಟಾಕ್ಸಿಫಿಕೇಷನ್ ಅಥವಾ ಈ ಡಿಟಾಕ್ಸ್ ಡಯಟ್ ಪ್ಲ್ಯಾನನ್ನು ಸ್ಟಾರ್ಟ್ ಮಾಡುವ ಮೊದಲೇ ನೀವು ನಿಮ್ಮ ತೂಕವನ್ನು ಚೆಕ್ ಮಾಡಿಕೊಳ್ಳಿ. ನಿಮ್ಮ ತೂಕವನ್ನು ಚೆಕ್ ಮಾಡಲಿಕ್ಕೆ ಸರಿಯಾದ ಸಮಯ ಅಂತ ಹೇಳಿದರೆ ಬೆಳಿಗ್ಗೆ ಎದ್ದ ತಕ್ಷಣ ವಾಶ್ರೂಮಿಗೆ ಹೋಗಿ ಟಾಯ್ಲೆಟಿಗೆ ಹೋಗಿ ಬಂದು ನೀವು ನಿಮ್ಮ ವೆಯ್ಟನ್ನು ಚೆಕ್ ಮಾಡಿಕೊಳ್ಬೇಕು. ಅದಲ್ಲದೆ ಬೇರೆ ಸಮಯದಲ್ಲಿ ಎಷ್ಟೆಷ್ಟೊತ್ತಿಗಾದರೂ ನೀವು ತೂಕವನ್ನು ನೋಡೋದಲ್ಲ. ಇಲ್ಲಿ ಜ್ಯೂಸಿಗೆ ನಾನು ಕರಿಬೇವನ್ನು ಕೂಡ ಯೂಸ್ ಮಾಡ್ಕೊಳ್ತಿದ್ದೇನೆ. ಕರಿಬೇವಿನ ಫ್ಲೇವರ್ ಚೆನ್ನಾಗಿರ್ತದೆ. ಹಾಗೆ ಕರಿಬೇವು ನಮ್ಮ ಹೇರಿಗೆ ತುಂಬಾ ಒಳ್ಳೆಯದು. ಹೇರ್ ಲಾಸ್ ಆಗೋದನ್ನು ತಡೆಯುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲಿ ಅನೇಕ ವಿಟಮಿನ್ಸ್ಗಳೆಲ್ಲ ಸಿಗುತ್ತೆ. ಹಾಗೆ ಕರಿಬೇವನ್ನು ಕೂಡ ಜ್ಯೂಸಲ್ಲಿ ಇನ್ಕ್ಲೂಡ್ ಮಾಡಿ, ಯಾಕೆಂದರೆ ಅದು ನಮ್ಮ ಶರೀರದ ಕಲ್ಮಶವನ್ನು ಹೊರಗೆ ತೆಗೆಯುವಲ್ಲಿ ಸಹಾಯ ಮಾಡುತ್ತೆ. ಹಾಗಾಗಿ ಅದನ್ನು ಕೂಡ ಯೂಸ್ ಮಾಡ್ತಿದ್ದೇನೆ. ಅಂದರೆ ಪಾಲಕ್ ಸೊಪ್ಪು ಕೂಡ ನೀವು ಉಪಯೋಗಿಸ್ಕೊಳ್ಬೋದು. ಬೇಕಾದರೆ ಪಾಲಕ್ ಜ್ಯೂಸ್ ಕೂಡ ಕುಡಿಬೋದು. ಬೇರೆ ಬೇರೆ ಡಿಟಾಕ್ಸ್ ಜ್ಯೂಸ್ಗಳಿದೆ. ಪ್ರತಿದಿನ ಒಂದೊಂದನ್ನು ತೋರಿಸ್ತಾ ಹೋಗ್ತೇನೆ, ನೀವು ಇದನ್ನೇ ಫಾಲೋ ಮಾಡ್ಕೊಂಡು ಹೋಗ್ಬೋದು. ಇವತ್ತು ಇಲ್ಲಿ ಬೀಟ್ರೋಟ್, ಕ್ಯಾರೆಟ್ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಈ ಜ್ಯೂಸನ್ನು ತಯಾರು ಮಾಡ್ಕೊಂಡಿದ್ದೇನೆ. ಹಾಗೆ ನಿಮ್ಮ ವೆಯ್ಟ್ ಚೆಕ್ ಮಾಡಲಿಕ್ಕೆ ನೀವು ಬೆಳಿಗ್ಗೆ ಮಾತ್ರ ಚೆಕ್ ಮಾಡಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ವಾಶ್ರೂಮಿಗೆ ಹೋಗಿ ಟಾಯ್ಲೆಟ್ಗೆ ಹೋಗಿ ನಿಮ್ಮ ನಿತ್ಯ ಕರ್ಮವನ್ನು ಮುಗಿಸಿಕೊಂಡು ಬಂದೇ ನೀವು ವೆಯ್ಟನ್ನು ಚೆಕ್ ಮಾಡಬೇಕು. ಅದರ್ವೈಸ್ ಬೇರೆ ಯಾವ ಟೈಮಲ್ಲೂ ನೀವು ವೆಯ್ಟ್ ಚೆಕ್ ಮಾಡಬಾರ್ದು. ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಿಬಿಟ್ಟು ಆಮೇಲೆ ವೆಯ್ಟ್ ನೋಡಿ ವೆಯ್ಟ್ ಜಾಸ್ತಿ ಇದೆ ಅಂತ ಹೇಳಿ ಅಂದ್ಕೊಳ್ಳೋದಲ್ಲ. ಅದು ನಿಮ್ಮ ನಿಜವಾದ ವೆಯ್ಟ್ ಅಲ್ಲ. ಯಾವಾಗ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನೀವು ವೆಯ್ಟ್ ನೋಡ್ತೀರಾ, ಅದೇ ನಿಮ್ಮ ಕರೆಕ್ಟಾದ ನಿಮ್ಮ ದೇಹದ ತೂಕ. ಅದು ದಿನ ಬೆಳಿಗ್ಗೆ ನೀವು ಚೆಕ್ ಮಾಡಿ ನಿಮಗೆ ಡಿಫ್ರೆನ್ಸ್ ಬರ್ತದೆ. ಈ ಥರ ಒಂದು ಡಿಟಾಕ್ಸ್ ಡಯಟ್ ಪ್ಲ್ಯಾನನ್ನು ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಬರ್ತದೆ, ನಾನೇ ಗ್ಯಾರಂಟಿ. ಇದು ಮೋಟಿವೇಶನ್ ನಾನು ಯಾವಾಗಲೂ ನಿಮಗೆ ಮಾಡ್ತಾ ಇರ್ತೇನೆ. ಯಾಕೆಂದರೆ ಒಬ್ಬರ ಮೋಟಿವೇಶನ್ ನೀವು ಮಾಡು, ಆಗ್ತದೆ, ಕಡಿಮೆ ಆಗ್ತದೆ ಅಂಥೇಳಿ ಒಬ್ಬರು ನಮ್ಮ ಬೆನ್ನು ತಟ್ಟಿಕೊಂಡು ಇದ್ದರೆ ಮಾತ್ರ, ಸಪೋರ್ಟ್ ಇದ್ದರೆ ಮಾತ್ರ ಇದು ಸಾಧ್ಯ. ಅದಕ್ಕೋಸ್ಕರ ನೀವೆಲ್ಲ ಮೋಟಿವೇಶನ್ನ ಕಳ್ಕೊಳ್ಬೇಡಿ. ಅಂದರೆ ಒಂದು ದಿವಸ ಮಾಡಬೇಕಾದ್ರೆ ಸಾಕಾಗುತ್ತೆ ನಿಮಗೆ. ಅಯ್ಯೋ ಇನ್ನು ಯಾರು ಮಾಡೋದು, ದಿನ ಯಾರು ತರಕಾರಿ ಜ್ಯೂಸ್ ಕುಡಿಯೋದು, ಆ ಥರ ಎಲ್ಲ ಅನಿಸಿಬಿಡ್ತದೆ. ಆ ಥರ ಡಿಮೋಟಿವೇಟ್ ಆಗಬೇಡಿ. ನಿಮ್ಮ ಏನು ಟಾರ್ಗೆಟ್ ಇದೆ, ನೀವಿಷ್ಟು ತೂಕ ಕಡಿಮೆ ಆಗಬೇಕು, ಸ್ಲಿಮ್ ಆಗಿರಬೇಕು, ನಿಮ್ಮ ಏಜ್ 40 ಇದ್ದರೂ 30 ಆಗಿ ಕಾಣಿಸ್ಕೊಳ್ಬೇಕು, ಚೆನ್ನಾಗಿರಬೇಕು, ಫಿಟ್ ಆಗಿರಬೇಕು, ಸ್ಲಿಮ್ ಆಗಿರಬೇಕು ಅಂತ ಹೇಳಿದರೆ ನೀವು ಈ ಥರ ವೆಯ್ಟ್ ಲಾಸನ್ನು ಮಾಡಿಕೊಳ್ಳೇಬೇಕು. ನಮ್ಮ ದೇಹದ ಹೈಟ್ ಎಷ್ಟಿದೆ, ಶರೀರದ ಹೈಟ್ ಎಷ್ಟಿದೆ, ಅದಕ್ಕೆ ತಕ್ಕ ಸರಿಯಾದ ತೂಕವನ್ನು ನಾವು ಮೇಂಟೈನ್ ಮಾಡಬೇಕು. ಇವಿಷ್ಟು ವಿಚಾರಗಳು. ಇದು ನನ್ನ ಮಾರ್ನಿಂಗ್ ಡ್ರಿಂಕ್. ಇದನ್ನು ಕುಡಿದ ಮೇಲೆ ನೆಕ್ಸ್ಟು ವರ್ಕೌಟ್ ಎಲ್ಲ ಮಾಡಿದ್ದೇನೆ. ನಾನು ವರ್ಕೌಟ್ ಮಾಡಿ ಈಗ ತುಂಬ ದಿನ ವರ್ಕೌಟ್ ಮಾಡದ ಯಾಕೆ ಗೊತ್ತಿಲ್ಲ, ಫಸ್ಟ್ ಡೇ ನಾನು ಈ ವೆಯ್ಟ್ ಲಾಸ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ ತಕ್ಷಣವೇ ನಾನು ಈ ದಿವಸ ವರ್ಕೌಟ್ ಕೂಡ ಮಾಡಿದೆ. ವರ್ಕೌಟ್ ಮಾಡಿ ಸಾಯಂಕಾಲ ಆಗುವಾಗ ಫುಲ್ ಬಾಡಿ ಪೇಯ್ನ್ ಸ್ಟಾರ್ಟ್ ಆಯಿತು. ನಾನಂದರೆ ಆಲ್ರೆಡಿ ಮಾಡ್ತಾ ಇದ್ದೇನೆ, ಆದರೂ ಕೂಡ 3 ದಿವಸ ಗ್ಯಾಪ್ ಆಗ್ತಾಯಿತ್ತು. ಕಂಟಿನ್ಯೂಸ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿ ಇಲ್ಲಿ ಹೋದೆ, ಮತ್ತು ಮಳೆ ಬೇರೆ ಬರ್ತಾ ಇದೆ, ವೆದರ್ ಸರಿ ಇಲ್ಲ. ಸಾಯಂಕಾಲ ಆಗುವಾಗ ಫುಲ್ ಬಾಡಿ ಪೇಯ್ನ್ ಸ್ಟಾರ್ಟ್ ಆಯಿತು. ನಾನು ವರ್ಕೌಟಿಂದ ಅಂದ್ಕೊಂಡೆ, ಬಟ್ ಫೀವರ್ ಕೂಡ ಇತ್ತು. ಸ್ವಲ್ಪ ವೈರಲ್ ಏನೋ ಫುಡ್ ಪಾಯ್ಸನ್ ಥರ ಆಗಿದೆಯಾ ಏನೋ ಅಂತ ಹೇಳಿ ಅಂದ್ಕೊಂಡೆ. ಈಗ ಫಸ್ಟ್ ಡೇ ಡಯಟ್ ಇದನ್ನು ಮಾಡಿದ್ದೇನೆ. ಮರುದಿವಸ ಸ್ವಲ್ಪ ಡಯಟ್ ಮಾಡಲಿಕ್ಕೆ ನನ್ನ ಬಾಡಿ ಸಪೋರ್ಟ್ ಮಾಡಿಲ್ಲ. ಯಾಕೆಂತ ಹೇಳಿದರೆ ಸ್ವಲ್ಪ ಫೀವರ್ ಎಲ್ಲ ಇತ್ತು. ಹಾಗಾಗಿ ಸ್ವಲ್ಪ ಸಿಂಪಲಾಗಿ ಡಯಟನ್ನು ಅಲ್ಲಿಗೆ ಕ್ವಿಟ್ ಮಾಡಿದೆ. ಹಾಗೆ ಅಂತೇಳಿ ಏನು ಜಂಕ್ ಫುಡ್ ತಿಂತಾ ಇರಲಿಲ್ಲ. ಅಂದರೆ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ. ಡಯಟ್ ಮಾಡಿದರೂ ಕೂಡ ಅದನ್ನು ಶೂಟ್ ಮಾಡ್ಕೊಳ್ಳಿಕ್ಕೆಲ್ಲ ನನಗೆ ಆಗಲಿಲ್ಲ ನೆಕ್ಸ್ಟ್ ಡೇ. ಹಾಗೆ ನಿಮಗೆ ಕಂಟಿನ್ಯೂಸ್ ಆಗಿ ಇನ್ನು ವೀಡಿಯೋಸ್ ಅಂತೂ ಬರುತ್ತೆ, ಖಂಡಿತ ಫಾಲೋ ಮಾಡಿ. ಅದಕ್ಕೋಸ್ಕರ ನಾನು 2 ವೀಡಿಯೋಸನ್ನು ಇಲ್ಲಿ ಮಾಡ್ತಾ ಇದ್ದೇನೆ ನಿಮಗೆ. ಇಲ್ಲಿ ನಾನು 1 ಗಂಟೆ ವರ್ಕೌಟನ್ನು ಮಾಡಿದ್ದೇನೆ. ಎಲ್ಲವನ್ನು ನಿಮಗೆ 1 ಗಂಟೆ ತೋರಿಸ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಕಟ್ ಮಾಡಿಕೊಂಡು ಸ್ವಲ್ಪ ಕ್ಲಿಪ್ಸನ್ನು ಹಾಕಿದ್ದೇನೆ. ಹಾಗೆ ವರ್ಕೌಟ್ ವೀಡಿಯೋಸ್ ಬೇಕು ಅಂತ ಹೇಳಿದರೆ ನೆಕ್ಸ್ಟ್ ಹೇಳಿ, ಕಮೆಂಟ್ ಮಾಡಿ. ನಾನು ವರ್ಕೌಟ್ ವೀಡಿಯೋಸ್ ಕೂಡ ಶೂಟ್ ಮಾಡಿಕೊಂಡು ಹಾಕ್ಬೋದು. ಆಲ್ರೆಡಿ ಮೊದಲು ಕೂಡ ಹಾಕಿದ್ದೆ. ನಿಮಗೆ ಎಷ್ಟು ಹೆಲ್ಪ್ ಆಗಿದೆ ಗೊತ್ತಿಲ್ಲ, ಯಾವ ಥರ ವರ್ಕೌಟ್ ಮಾಡ್ತೇನೆ ಅನ್ನೋದು ಅದನ್ನು ಕೂಡ ಹಾಕಿದ್ದೇನೆ. ಯಾಕೆಂದರೆ ವರ್ಕೌಟ್ 1 ಗಂಟೆ ಸರಿಯಾಗಿ ಮಾಡಬೇಕು, ಕ್ಯಾಲೋರಿ ಬರ್ನ್ ಆಗಬೇಕು. ಹಾಗಾದರೆ ಮಾತ್ರ ನಾವು ತೂಕವನ್ನು ನಷ್ಟ ಮಾಡ್ಕೊಳ್ಬೋದು.
ತೂಕ ನಷ್ಟ ಮಾಡ್ಕೊಳ್ಳೋದು ಸಪೂರ ಆಗೋದು ಅಂದರೆ ಸುಲಭದ ವಿಷಯ ಅಲ್ಲ. ಅದೊಂದು ತಪಸ್ಸಿನ ಹಾಗೆ, ಯಜ್ಞದ ಹಾಗೆ. ನಮಗೆ ಹಠ ಬೇಕು, ಮೋಟಿವೇಶನ್ ಬೇಕು, ಮಾಡಲೇಬೇಕು ಅನ್ನುವ ಮನಸ್ಸು ಇರಬೇಕು. ಅದಾದರೆ ಮಾತ್ರ ನಾವು ವೆಯ್ಟ್ ಲಾಸನ್ನು ಮಾಡ್ಬೋದು. ನೆಕ್ಸ್ಟ್ ಈ ವರ್ಕೌಟ್ ಆದಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡಿದ್ದೇನೆ. ಏನು ಮಾಡಿದ್ದೇನೆ ನೋಡುವ ಬನ್ನಿ. ಇಲ್ಲಿ ಮೊದಲಿಗೆ 2 ಚಮಚದಷ್ಟು 2-2.5 ಚಮಚದಷ್ಟು ಓಟ್ಸನ್ನು ನೆನೆಸ್ಕೊಳ್ತಾ ಇದ್ದೇನೆ. ಹಾಗೆ 1 ಚಮಚದಷ್ಟು ಚಿಯಾ ಸೀಡ್ಸ್. ಇದನ್ನು ಬೆಳಿಗ್ಗೆ ಎದ್ದ ತಕ್ಷಣ ನೆನೆಸಲಿಕ್ಕೆ ಅಂತೇಳಿ ಇಟ್ಟುಬಿಡಿ. ಅರ್ಧ ಗಂಟೆ ನೆನೆಸಿದ್ರೂ ಸಾಕು. ಇದು 1 ಚಮಚದಷ್ಟು ಚಿಯಾ ಸೀಡ್ಸ್ ನೀರು ಹಾಕಿ ನೆನೆಸ್ಕೊಂಡ್ರೆ ತುಂಬ ಆಗುತ್ತೆ, ಅದು ದಪ್ಪ ಆಗುತ್ತೆ. ಚಿಯಾ ಸೀಡ್ಸ್ ಫೈಬರ್, ಹೊಟ್ಟೆ ಫಿಲ್ ಆದಾಗೆ ಆಗುತ್ತೆ. ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದದು. ಅದರಲ್ಲಿ ಪ್ರೋಟೀನ್ ಕೂಡ ಇದೆ. ಇದು ಅರ್ಧ ಗಂಟೆ ನೆನೆಯಲಿ. ಆಮೇಲೆ ಇದನ್ನು ಏನು ಮಾಡೋದು ಅಂತ ಹೇಳಿ ನೋಡುವ ಬನ್ನಿ. ಈ ಓಟ್ಸ್ ಜೊತೆಗೆ 2 ಖರ್ಜೂರ ಕೂಡ ನೆನೆಸಲಿಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಖರ್ಜೂರ ಕೂಡ 2 ಇದರಲ್ಲಿ ನೆನೆಯಲಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಓಟ್ಸಿಂದ ಸ್ಮೂದಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ತೋರಿಸಿದ್ದನ್ನಾಗೆ 2 ಚಮಚದಷ್ಟು ತಗೊಂಡಿದ್ದೇನೆ ಓಟ್ಸು. ಅದರ ಜೊತೆಗೆ 2 ಖರ್ಜೂರ ಹಾಕೊಂಡಿದ್ದೇನೆ. ಜಾಸ್ತಿ ಓಟ್ಸ್ ಕೂಡ ಇಲ್ಲ, 2 ಸ್ಪೂನು, 2ರಿಂದ 2.5 ಸ್ಪೂನಷ್ಟು ಓಟ್ಸನ್ನು ನೆನೆಸ್ಕೊಂಡಿದ್ದೇನೆ. ನೆನೆಸಿದ್ರೆ ಅದರಲ್ಲಿರುವಂತಹ ಇನ್ನೂ ಕೂಡ ನಮಗೆ ಒಳ್ಳೆಯದು, ಜೀರ್ಣ ಆಗಲಿಕ್ಕೆಲ್ಲ ಒಳ್ಳೆಯದದು. ಹಾಗೆ ಇಲ್ಲಿ ಚಿಯಾ ಸೀಡ್ಸನ್ನು ಸೋಕ್ ಮಾಡಿದ್ದೇನೆ. ಚಿಯಾ ಸೀಡ್ಸಲ್ಲಿ ನಮಗೆ ಫೈಬರ್ ಇದೆ. ಹಾಗೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ವೆಯ್ಟ್ ಲಾಸಿಗೆ ಕೂಡ ಹೆಲ್ಪ್ ಮಾಡ್ತದೆ. ಹಾಗಾಗಿ ಚಿಯಾ ಸೀಡ್ಸನ್ನು ಕೂಡ ಈಗ ಜ್ಯೂಸ್ ಮಾಡ್ಕೊಳ್ಳುವಾಗ ಹಾಕೊಳ್ಳುವ. 1 ಚಮಚದಷ್ಟು ಚಿಯಾ ಸೀಡ್ಸ್ ಹಾಕಿದ್ದು ನೋಡಿ, ಸೋಕ್ ಆದಾಗ ಅದು ಇಷ್ಟು ದಪ್ಪ ಆಯಿತು. ಚಿಯಾ ಸೀಡ್ಸ್ ಇದು ಫೈಬರ್, ಹೊಟ್ಟೆ ಕೂಡ ನಮಗೆ ತುಂಬಿದ ಅನುಭವವನ್ನು ಕೊಡ್ತದೆ. ಇಲ್ಲಿ ಲೋ ಕ್ಯಾಲರಿ ಫ್ರೂಟನ್ನು ಯಾವುದಾದ್ರೂ ತಗೊಳ್ಬೇಕು. ಮ್ಯಾಂಗೋ ಆಗಲಿ, ಬನಾನಾ ಆಗಲಿ ನಿಮಗೆ ಹೈ ಕ್ಯಾಲರಿ ಆಗುತ್ತೆ. ಈ ಡಿಟಾಕ್ಸ್ ಡಯಟ್ ಪ್ಲಾನಲ್ಲಿ ಲೋ ಕ್ಯಾಲರಿ ಫುಡ್ ನೀವು ಆ್ಯಪಲ್ ಅಥವಾ ಬೇರೆ ಯಾವುದಾದ್ರೂ ಹಣ್ಣುಗಳನ್ನು ತಗೊಳ್ಬೋದು. ಲೋ ಕ್ಯಾಲರಿ ಮಸ್ಕ್ ಮೆಲನ್ ಆ ಥರ ಎಲ್ಲ ತಗೊಳ್ಬೋದು. ಈಗ ಆ್ಯಪಲನ್ನು ಇಲ್ಲಿ ಹಾಕೊಂಡಿದ್ದೇನೆ. ನೀರಲ್ಲಿ ಕೂಡ ಗ್ರೈಂಡ್ ಮಾಡಿಕೊಂಡು ಜ್ಯೂಸನ್ನು ಮಾಡ್ಕೊಳ್ಬೋದು, ಸ್ಮೂದಿಯನ್ನು ಮಾಡ್ಕೊಳ್ಬೋದು. ನಾನಿಲ್ಲಿ ಲೋ ಫ್ಯಾಟ್ ಮಿಲ್ಕನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಯಾಕೆಂದರೆ ನಮಗೆ ಕ್ಯಾಲ್ಸಿಯಂ ಅದೆಲ್ಲವೂ ಕೂಡ ಬೇಕಲ್ಲ, ಅದಕ್ಕಾಗಿ ಲೋ ಫ್ಯಾಟ್ ಮಿಲ್ಕನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಅದರ ಥಿಕ್ನೆಸ್ ನೋಡಿಕೊಂಡು ಮತ್ತೆ ಬೇಕಾದರೆ ನೀರನ್ನು ಆ್ಯಡ್ ಮಾಡ್ಬೋದು. ಈಗ ಗ್ರೈಂಡ್ ಮಾಡ್ಕೊಂಡು ಬರ್ತೇನೆ. ಈಗ ಸ್ಮೂದಿಯನ್ನು ಸರ್ವ್ ಮಾಡುವ ಗ್ಲಾಸಿಗೆ ನೋಡಿ ಎಷ್ಟು ಕ್ರೀಮಿಯಾಗಿ ಯಮ್ಮಿಯಾಗಿ ಸ್ಮೂದಿ ಬಂದಿದೆ ಅಂತ ಹೇಳಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನೋಡಿ ಓಟ್ಸ್ ಸ್ಮೂದಿಯನ್ನು ತಗೊಂಡಿದ್ದೇನೆ. ನಿಮಗೆ ಬೇಕಾದರೆ ಬೇರೆ ಓಟ್ಸ್ ಸ್ಮೂದಿಗಳು ಬೇರೆ ಬೇರೆ ರೀತಿಯಲ್ಲಿ ಮಾಡಲಿಕ್ಕಾಗ್ತದೆ. ಆ ರೀತಿ ನಾನು ಮೊದಲು ಕೂಡ ಮಾಡಿದ್ದೆ, ಬೇರೆ ಬೇರೆ ರೀತಿಯ ಓಟ್ಸ್ ಸ್ಮೂದಿ ನನ್ನ ಚಾನಲಲ್ಲಿದೆ. ಅದನ್ನು ಕೂಡ ನೋಡಿಕೊಂಡು ಆ ಥರ ಸ್ಮೂದಿಗಳನ್ನು ಕೂಡ ಮಾಡ್ಕೊಳ್ಬೋದು. ಅದು ನಿಮಗೆ ಸ್ಮೂದಿ ಬೆಳಿಗ್ಗೆ ಇಷ್ಟ ಇಲ್ಲ ಅಂತ ಆದರೆ ಬೇಸನ್ ಚೀಲ ಆ ಥರ ಕೂಡ ಮಾಡ್ಬೋದು. ಅಥವಾ ಹೆಸರು ಬೇಳೆಯಿಂದ ಮಾಡಿದಂತಹ ಐಟಮ್ ಯಾವುದಾದ್ರು ದೋಸೆ ಆ ಥರ ಕೂಡ ಮಾಡ್ಕೊಳ್ಬೋದು, ಯಾವುದಾದ್ರೂ ಡಯಟ್ ಫುಡ್. ಆದರೆ ಈ ಓಟ್ಸ್ ಅಥವಾ ಓಟ್ಸ್ ಪುಡ್ಡಿಂಗ್ ಥರ ಮಾಡ್ಬೋದು. ಓವರ್ನೈಟ್ ಓಟ್ಸ್ ಬೆಸ್ಟ್ ಇದಕ್ಕೆ, ನಿಮ್ಮ ಡಿಟಾಕ್ಸ್ ಡಯಟ್ ಪ್ಲ್ಯಾನಿಗೆ. ಇದಾಗಿತ್ತು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದಮೇಲೆ 11 ಗಂಟೆಗೆ ನಾನು ಏನು ತಿಂದೆ ಅನ್ನೋದನ್ನು ತೋರಿಸ್ತೇನೆ, ಬನ್ನಿ ನೋಡುವ. ಇಲ್ಲಿ ರೋಸ್ಟೆಡ್ ರುಚಿಯಾದ ಪಂಪ್ಕಿನ್ ಸೀಡ್ಸನ್ನು 11 ಗಂಟೆಗೆ ತಗೊಳ್ತಾ ಇದ್ದೇನೆ. ತುಂಬಾ ಒಳ್ಳೆಯದು, ಎಲ್ಲ ನ್ಯೂಟ್ರಿಯೆಂಟ್ಸ್ ಇದೆ ಇದರಲ್ಲಿ. ನೀವು ಟೀ ಕುಡಿಯೋದಾದರೆ ಟೀ ಕುಡಿಬೋದು 11 ಗಂಟೆಗೆ. ನಾನು ಟೀ ಕುಡಿತೇನೆ, ಯಾಕೆ ಅಂತ ಹೇಳಿದರೆ ಬೆಳಿಗ್ಗೆ ನಾನು ಟೀ ಕುಡಿಲಿಲ್ಲ, ಅದಕ್ಕೋಸ್ಕರ ಈಗ ಟೀ ಕುಡಿತೇನೆ. ಯಾವುದೇ ಸಕ್ಕರೆಯನ್ನು ಬಳಸ್ತಾ ಇಲ್ಲ ಇವತ್ತು. ಡಿಟಾಕ್ಸ್ ಡಯಟ್ ಪ್ಲ್ಯಾನಲ್ಲಿ ಇಲ್ಲಿ ಶುಗರನ್ನು ನಾನು ಬಳಸ್ತಾ ಇಲ್ಲ. ನಿಮಗೆ ಸಿಹಿ ಬೇಕೆಂದಿದ್ದರೆ ಬೇಕಾದರೆ ಶುಗರ್ ಫ್ರೀಯನ್ನು ಹಾಕ್ಕೊಳ್ಬೋದು. ವಿದೌಟ್ ಶುಗರ್ ಟೀ 11 ಗಂಟೆಗೆ ನಾನು ಟೀ ಕುಡಿತಾ ಇದ್ದೇನೆ. ನೀವು ಅದರ ಬದಲು ನೀವು ಬೆಳಿಗ್ಗೆ ಟೀ ಕುಡಿದಿದ್ದೀರಿ ಅಂತ ಹಾಗಿದ್ದರೆ ನೀವು ಮಧ್ಯಾಹ್ನ 11 ಗಂಟೆ ಅಷ್ಟೊತ್ತಿಗೆ ಎಳ್ನೀರು ತಗೊಳ್ಬೋದು, ಅಥವಾ ಮಜ್ಜಿಗೆ ತಗೊಳ್ಬೋದು, ಅಥವಾ ಏನಾದರೂ ಫ್ರೂಟ್ಸ್ ತಿನ್ಬೋದು ಇಷ್ಟನ್ನು. ಅಥವಾ ಹೀಗೆ ಪಂಪ್ಕಿನ್ ಸೀಡ್ಸ್ ರೋಸ್ಟ್ ಸೋಕ್ ಮಾಡಿದಂತಹ ಡ್ರೈ ಫ್ರೂಟ್ಸ್ ಇರ್ಬೋದು, ಆ ಥರ ಯಾವುದಾದ್ರು ತಗೊಳ್ಬೋದು 11 ಗಂಟೆ ಅಷ್ಟೊತ್ತಿಗೆ.
ಇಲ್ಲಿ ನಾನು ಮಧ್ಯಾಹ್ನಕ್ಕೆ ಕಿಚಡಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಸಾತ್ವಿಕವಾದ ಆಹಾರ. ಈ ಡಿಟಾಕ್ಸ್ ಡಯಟ್ ಅಂತ ಹೇಳಿದ್ರೆ ತುಂಬಾ ಮಸಾಲೆ ಯಾವ ತರ ಹಾಕ್ಲಿಕ್ಕೆ ಅಂತ ಇಲ್ಲ. ಹಾಗೆ ನಮಗೆ ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಫೈಬರ್ ಎಲ್ಲವೂ ಸೇರಿರುವಂತಹ ಸಾತ್ವಿಕ ಆಹಾರವನ್ನ ಯೂಸ್ ಮಾಡುವಂಥದ್ದು. ಅದಕ್ಕೆ ನಾನಿಲ್ಲಿ ಇದರಲ್ಲಿ 4 ಟೇಬಲ್ ಸ್ಪೂನ್ ಆಗ್ಬೋದು. ಈ ಕಪ್ಪಲ್ಲಿ 4 ಟೇಬಲ್ ಸ್ಪೂನ್ ಅಷ್ಟು ಇದು ಹೆಸರು ಕಾಳನ್ನ ಹಾಕೊಂಡಿದ್ದೇನೆ. ಹಾಗೆ ಇದಕ್ಕೆ ನೀವು ಯಾವುದೇ ರೈಸನ್ನು ಬಳಸ್ಕೊಳ್ಬೋದು, ಅಥವಾ ಯಾವುದು ಬ್ರೌನ್ ರೈಸ್ ಆ ಥರ ಏನಾದರೂ ಬಳಸ್ಬೋದು. ನಾನಿಲ್ಲಿ ಮಾಮೂಲಿ ಸೋನಾ ಮಸೂರಿ ಅಕ್ಕಿಯನ್ನೇ ಬಳಸ್ಕೊಂಡಿದ್ದೇನೆ. ಇಲ್ಲಿ ನೀವು ಬೇಕಾದರೆ ಮಿಲೆಟ್ ಕೂಡ ಬಳಸ್ಕೊಳ್ಬೋದು. ಆದರೆ ಮಿಲೆಟ್ ಯೂಸ್ ಮಾಡೋದಾದರೆ ನೆನೆಸ್ಕೊಳ್ಬೇಕು. ಇದನ್ನು ನಾನೀಗ ಒಂದು 10 ನಿಮಿಷ ನೆನೆಸ್ಕೊಳ್ತೇನೆ. ಇಲ್ಲಿ ಹೆಸರು ಕಾಳು ಇರೋದ್ರಿಂದಾಗಿ ಅದನ್ನು ಒಂದು 10 ನಿಮಿಷ ನೆನೆಸ್ಕೊಂಡು ಆಮೇಲೆ ಬೇಯಿಸ್ತೇನೆ. ಇಲ್ಲಿ ಹೆಸರು ಕಾಳು ಎಷ್ಟು ಹಾಕಿದ್ದೇನೆ ಅದಕ್ಕಿಂತ ಒಂದು ಸ್ವಲ್ಪ ಕಮ್ಮಿನೇ ಇದೆ ರೈಸ್. ಇದನ್ನು ಹಾಕೊಳ್ಳುವ. ಈಗ ಇದನ್ನು ಸ್ವಲ್ಪ ಹೊತ್ತು ನೆನೆಸ್ಕೊಂಡು ಕಿಚಡಿ ಮಾಡುವ ನಾವು. ಅಕ್ಕಿ ಮತ್ತು ಹೆಸರುಬೇಳೆ ಒಂದು 10 ನಿಮಿಷ ನೆನೆಸಿ ಇಟ್ಟು ಆಮೇಲೆ ಬೇಯಿಸ್ಕೊಳ್ತಾ ಇದ್ದೇನೆ. 10 ನಿಮಿಷ ನೆನೀಲಿ ಇದು. ಆದ ನಂತರ ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೇನೆ. 2 ಸಲ ಚೆನ್ನಾಗಿ ವಾಶ್ ಮಾಡಿದ್ದೇನೆ ಆಲ್ರೆಡಿ. ಅದೇ ನೀರನ್ನು ಹಾಕ್ಕೊಂಡು ಈಗ ಬೇಯಿಸ್ಕೊಳ್ತಾ ಇದ್ದೇನೆ. 2 ರಿಂದ 3 ವಿಸಿಲು ಚೆನ್ನಾಗಿ ಬೇಯಬೇಕು. ಅಷ್ಟು ಬೇಯಿಸ್ಕೊಳ್ಳೋದು ಇದನ್ನು ಕುಕ್ಕರಲ್ಲಿ ಹಾಕಿಬಿಟ್ಟು. ಬೇಕಾದರೆ ಬೇಯುವಾಗ ಸ್ವಲ್ಪ ತುಪ್ಪನ ಅಥವಾ ಎಣ್ಣೆನ ಅಥವಾ ಸ್ವಲ್ಪ ಹಳದಿ ಪೌಡ್ರ್ ಹಾಕ್ಕೊಂಡೆ ನಾನು. ಅದು ಹಾಕಿ ಬೇಯಲಿಕ್ಕೆ ಇಟ್ಬಿಡಿ. ಹೆಸರುಬೇಳೆ ಮತ್ತು ಅಕ್ಕಿ ಚೆನ್ನಾಗಿ ಬೆಂದಿದೆ. ಅದನ್ನು ತೆಗೆದು ಸೈಡ್ಗೆ ಇಟ್ಟಾದಮೇಲೆ ಮತ್ತೆ ಅದೇ ಕುಕ್ಕರಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೇನೆ. ತುಪ್ಪ ಮೆಲ್ಟ್ ಆಗಿದೆ. ಇದಕ್ಕೆ ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಳೋದು, ಒಂದು ಸ್ವಲ್ಪ ಹಸಿಮೆಣಸು ಹಾಕ್ಕೊಳ್ಳೋದು, ಆಮೇಲೆ ನಮಗೆ ಬೇಕಾದ ತರಕಾರಿ ಏನಿದೆ ಅದೆಲ್ಲವನ್ನು ಹಾಕ್ಕೊಳ್ಳೋದು. ನಾನಿಲ್ಲಿ ತೋಫುವನ್ನು ಉಪಯೋಗಿಸ್ಕೊಂಡಿದ್ದೇನೆ. ಪ್ರೋಟೀನ್ ಆಗಬೇಕು ಅಂತ ಹೇಳಿ ತೋಫುವನ್ನು ಬಳಸ್ಕೊಂಡಿದ್ದೇನೆ. ಮೊದಲಿಗೆ ನೀರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋದು, ಆಮೇಲೆ ಉಳಿದೆಲ್ಲ ತರಕಾರಿಗಳನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋದು. ಅದಾದ ನಂತರ ನಾವು ಬೇಯಿಸ್ಕೊಂಡ ಏನು ಕಿಚಡಿ ಏನಿದೆ, ಹೆಸರು ಬೇಳೆ ಮತ್ತು ಅಕ್ಕಿ ಇದನ್ನು ಬೇಯಿಸ್ಕೊಂಡಿಟ್ಟಿದ್ದೇವಲ್ಲ ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮ್ಮ ರುಚಿಯಾದಂತಹ ಕಿಚಡಿ ರೆಡಿ ಆಗುತ್ತೆ. ಒಗ್ಗರಣೆ ಅಂಥೇಳಿ ಮತ್ತೇನು ಹಾಕ್ಕೊಳ್ಳಿಕ್ಕಿಲ್ಲ. ಈಗಲೇ ಆಲ್ರೆಡಿ ನಾವು ಸ್ವಲ್ಪ ತುಪ್ಪ, ಜೀರಿಗೆ, ಹಸಿಮೆಣಸು ಎಲ್ಲ ಹಾಕ್ಕೊಂಡಿದ್ದೇವೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನಾನು ತೋಫು ಅಥವಾ ನೀವು ಪನ್ನೀರನ್ನು ಹಾಕ್ಕೊಳ್ಬೋದು. ಇಲ್ಲಿ ತೋಫು ತಗೊಂಡಿದ್ದೇನೆ ನಾನು. ಇದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ ತೋಫುವನ್ನು. ತರಕಾರಿ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋದು. ಇಲ್ಲಿ ತರಕಾರಿ ಯಾವುದು ಬೇಕಾದರೂ ಹಾಕ್ಬೋದು. ನಿಮ್ಮ ಮನೇಲಿ ಯಾವ ತರಕಾರಿ ಇದೆ ಅದನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಬೋದು. ಸೋರೆಕಾಯಿ ಹಾಕ್ಕೊಳ್ಬೋದು ಬೇಕಾದರೆ, ಇನ್ನು ಕಾಲಿಫ್ಲವರ್ ಬೇಕಾದರೂ ಹಾಕ್ಕೊಳ್ಬೋದು. ತೋಫು ಇದು ಥೈರಾಯ್ಡ್ ಎಲ್ಲ ಇದೆ ಅಂತ ಹೇಳಿದರೆ ಸೋಯಾದಿಂದ ಮಾಡಿದಂತಹ ತೋಫು ಅಂಥದ್ದನ್ನು ತಿನ್ನಬೇಡಿ. ಥೈರಾಯ್ಡ್ ಇದ್ದವ್ರು ಮಾತ್ರ ಅದನ್ನು ಅವಾಯ್ಡ್ ಮಾಡಿದರೆ ಸಾಕು. ನೀವು ಪನ್ನೀರನ್ನು ಯೂಸ್ ಮಾಡ್ಬೋದು. ಅದಾದ ನಂತರ ಇವೆಲ್ಲವನ್ನು ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಸ್ಪೈಸಸ್ ಅಂತ ಹೇಳಿ ನಾನೊಂದು ಸ್ವಲ್ಪ ಮೆಣಸಿನ ಹುಡಿ, ಹಾಗೆ ಒಂದು ಸ್ವಲ್ಪ ಅರಸಿನ ಹುಡಿ, ಹಾಗೆ ಒಂದು ಸ್ವಲ್ಪ ಜೀರಾ ಪೌಡರ್, ಹಾಗೆ ಕೊರಿಯಾಂಡರ್ ಪೌಡರ್, ಕೊತ್ತಂಬರಿ ಹುಡಿ, ಆಮೇಲೆ ಬೇಕು ಅಂತಿದ್ರೆ ನೀವು ಒಂದು ಸ್ವಲ್ಪ ಗರಂ ಮಸಾಲೆ ಬೇಕಾದರೂ ಹಾಕ್ಕೊಳ್ಬೋದು. ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು 2 ರಿಂದ 3 ನಿಮಿಷ ತರಕಾರಿ ಬೇಯಬೇಕು. ತುಂಬ ಬೇಯಬೇಕು ಅಂತ ಏನಿಲ್ಲ ತರಕಾರಿ, ಯಾಕೆಂದರೆ ಇದೆಲ್ಲ ಬೇಗನೆ ಬೇಯುವಂಥ ತರಕಾರಿಗಳೇ ಇದೆ. ಇಲ್ಲಿ ಟೊಮೆಟೊ ಆಗಿರ್ಬೋದು, ಕ್ಯಾಪ್ಸಿಕಮ್ ಮತ್ತು ಬಟಾಣಿ ಎಲ್ಲವೂ ಕೂಡ ಒಂದು 5 ನಿಮಿಷಕ್ಕೆ ಬೆಂದೋಗುವಂತಹ ತರಕಾರಿಗಳೇ ಇದೆ. ಹಾಗಾಗಿ ಜಾಸ್ತಿ ಬೇಯಿಸ್ಕೊಳ್ಬೇಕು ಅಂತ ಇಲ್ಲ. ತರಕಾರಿಯನ್ನು ಜಾಸ್ತಿ ಬೇಯಿಸ್ಕೊಂಡ ಕೂಡಲೇ ನ್ಯೂಟ್ರಿಯೆಂಟ್ಸ್ ಕೂಡ ಹೋಗುತ್ತೆ. ಅದಕ್ಕಾಗಿ ಸ್ವಲ್ಪ ಅದನ್ನು ಒಂದು ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ಹೇಗೂ ನಾವಿನ್ನು ಅನ್ನವನ್ನು ಹಾಕಿದ ಮೇಲೆ ಕುದಿಸ್ಕೊಳ್ತೇವೆ, ಆಗ ತರಕಾರಿ ಮತ್ತೆ ಬೇಯ್ತದೆ. ಇದು ಚೆನ್ನಾಗಿ ಇದನ್ನು ಅರಸಿನ ಹುಡಿ, ಮೆಣಸಿನ ಹುಡಿ, ಸ್ಪೈಸಸ್ ಏನೆಲ್ಲ ಇದೆ ಅದೆಲ್ಲವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಸ್ಪೈಸಸ್ ಎಲ್ಲ ಹಾಕಿಯಾಗಿದೆ. ಮೇಯ್ನಾಗಿ ಬಾಕಿ ಆಗಿರುವಂಥದ್ದು ಉಪ್ಪು. ರುಚಿಗೆ ಎಷ್ಟು ಬೇಕು ಅಷ್ಟು ತರಕಾರಿಗೆ, ಅನ್ನಕ್ಕೆ ಎಲ್ಲ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಸ್ವಲ್ಪ ಕಡಿಮೆ ಆದರೂ ತೊಂದರೆ ಇಲ್ಲ. ವೆಯ್ಟ್ ಲಾಸಲ್ಲಿ ಸಾಲ್ಟ್ ಇಂಟೇಕ್ ಕೂಡ ಸ್ವಲ್ಪ ಕಡಿಮೆ ಆದರೆ ಒಳ್ಳೆಯದು. ಉಪ್ಪು ಕಡಿಮೆ ಆಯಿತು ಅಂದರೆ ಬೇಕಾದರೆ ಮತ್ತೆ ಹಾಕ್ಕೊಳ್ಬೋದು. ಜಾಸ್ತಿ ಹಾಕ್ಕೊಳ್ಬೇಡಿ, ಟೇಸ್ಟ್ ಎಲ್ಲ ಹಾಳಾಗುತ್ತೆ. ಅದಕ್ಕೋಸ್ಕರ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಅದೇ ಜೀರಾ ಪುಡಿ ಮತ್ತು ಧನಿಯಾ ಪುಡಿ ಎಲ್ಲ ಹಾಕ್ಕೊಳ್ಳೋದನ್ನು ತೋರಿಸ್ತಾ ಇದ್ದೇನೆ.
ಹಾಗೆ ಗರಂ ಮಸಾಲೆ ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡುವಂಥದ್ದು. ತರಕಾರಿಗೆ ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡಿದ ನಂತರ ನಾವು ಬೇಯಿಸ್ಕೊಂಡು ಇಟ್ಟಂತಹ ಹೆಸರುಬೇಳೆ ಮತ್ತು ರೈಸ್ ಏನಿದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇಲ್ಲಿ ರೈಸಿಗೆ ಸ್ವಲ್ಪ ಗಟ್ಟಿಯಾಗಿ ಹೋಗಿದೆ, ಅದಕ್ಕೋಸ್ಕರ ನಾನೊಂದು 1ರಿಂದ 1.5 ಗ್ಲಾಸಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೇನೆ. ಇನ್ನೇನು ಮಾಡಲಿಕ್ಕೂ ಇಲ್ಲ, ಚೆನ್ನಾಗಿ ಕುದಿಸ್ಕೊಂಡಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ರುಚಿಯಾದಂತಹ ಕಿಚಡಿ ರೆಡಿಯಾಗುತ್ತೆ. ಹೇಗಾಗಿದೆ ನೋಡುವ ಬನ್ನಿ. ನೋಡಿ, ಈಗ ನಮ್ಮ ರುಚಿಯಾದಂತಹ ಕಿಚಡಿ ರೆಡಿಯಾಗಿದೆ, ಚೆನ್ನಾಗಿ ಕುದಿದಿದೆ, ಮಿಕ್ಸಪ್ ಆಗಿದೆ. ಇದನ್ನು ಇನ್ನು ಸರ್ವ್ ಮಾಡುವಂತಹ ಸಮಯ ಕೂಡ ಬಂದಿದೆ. ಘಮ ಘಮ ಅಂತೇಳಿ ಬರ್ತಾ ಇದೆ. ತುಂಬಾ ಟೇಸ್ಟಿಯಾಗಿದೆ, ಟೇಸ್ಟಿ, ಹೆಲ್ದಿ, ವೆಯ್ಟ್ ಲಾಸ್ಗೆ ಇದು ತುಂಬಾ ಒಳ್ಳೆಯದು. ಹಾಗೆ ಒಂದು ಸಲಾಡನ್ನು ಕೂಡ ಮಾಡ್ಕೊಳ್ತಾ ಇದ್ದೇನೆ. ಬೆಳಿಗ್ಗೆ ಜ್ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಕ್ಯಾರೆಟ್ ಮತ್ತು ಬೀಟ್ರೋಟನ್ನು ತುರಿದು ಇಟ್ಕೊಂಡಿದ್ದೆ. ಇದಕ್ಕೆ ಸ್ವಲ್ಪ ಮೊಸರು, ಉಪ್ಪು ಹಾಗೆ ಜೀರಾ ಪೌಡ್ರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಇದನ್ನು ಸಲಾಡ್ ಥರ ಈ ಒಂದು ಕಿಚಡಿ ಜೊತೆಗೆ ಸೇರಿಸ್ಕೊಂಡು ತಿಂತಾಯಿದ್ರೆ ಆಹಾ, ತುಂಬಾ ರುಚಿಯಾಗಿರ್ತದೆ. ಮಳೆ ಬೇರೆ ಬರ್ತಾ ಇದೆ, ಬಿಸಿ ಬಿಸಿ ಕಿಚಡಿ ಘಮ ಘಮ ಅಂತ ಹೇಳ್ತಾ ಇದೆ. ಜೊತೆಗೆ ಬೀಟ್ರೂಟ್ ಮತ್ತು ಕ್ಯಾರೆಟ್ ಇದು ಸಲಾಡ್ ತುಂಬಾ ರುಚಿಯಾಗಿರ್ತದೆ. ಫ್ರೆಂಡ್ಸ್, ನೀವು ಒಂದು ಸತಿ ಟ್ರೈ ಮಾಡಿ. ವೆಯ್ಟ್ ಲಾಸಲ್ಲಿ ಕೂಡ ನಾವು ಈ ಥರ ರುಚಿಯಾದಂತಹ ರೆಸಿಪಿಗಳನ್ನು ತಿಂದ್ಕೊಂಡೇ ವೆಯ್ಟ್ ಲಾಸ್ ಮಾಡ್ಬೋದು. ಇದಾಗಿತ್ತು ನನ್ನ ಲಂಚ್. ಕಿಚಡಿ, ಹೆಸರುಬೇಳೆ ಮತ್ತು ಸ್ವಲ್ಪ ಅಕ್ಕಿ ಹಾಕ್ಕೊಂಡು, ನೀವು ಬೇಕಾದರೆ ಬ್ರೌನ್ ರೈಸ್ ಹಾಕ್ಕೊಳ್ಬೋದು, ಮಿಲೆಟ್ ಹಾಕ್ಕೊಂಡು ಕೂಡ ಈ ಥರ ಕಿಚಡಿನ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರ್ತದೆ, ಹಾಗೆ ತುಂಬ ಲೈಟಾಗಿ ಫೀಲ್ ಆಗುತ್ತೆ. ಹಾಗೆ ಅದರ ಜೊತೆಗೆ ಬೀಟ್ರೂಟ್ ಮತ್ತು ಕ್ಯಾರೆಟ್ ಇದು ಸಲಾಡ್. ಬೇಕಾದರೆ ನೀವು ಫೈಬರ್ ಅಂಥೇಳಿ ಸಲಾಡ್ ಇಲ್ಲ ಅಂತಂದರೆ ಬೇರೆ ತರಕಾರಿಗಳನ್ನು ಬೇಕಾಗಿ ಕಟ್ ಮಾಡಿಕೊಂಡು ತಿನ್ಬೋದು. ನನಗೆ ಮೊಸರು ಹಾಕ್ಕೊಂಡು ತಿಂದರೆ ಅದು ತುಂಬಾ ಟೇಸ್ಟಿಯಾಗಿರ್ತದೆ ಅಂತೇಳಿ ಇದಾಗಿತ್ತು ನನ್ನ ಲಂಚ್. ಮಕ್ಕನವನ್ನು ಸ್ವಲ್ಪ ಉಪ್ಪು ಮತ್ತು ತುಪ್ಪ ಒಂದು ಸ್ವಲ್ಪ ಹಾಕಿದ್ದು, ಅರ್ಧ ಚಮಚ ಕೂಡ ಹಾಕಲಿಲ್ಲ, ಸ್ವಲ್ಪ ತುಪ್ಪ ಹಾಕಿ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋದು. ಉಪ್ಪು ಬೇಕಾದರೆ ಮೆಣಸಿನ ಹುಡಿ ಎಲ್ಲ ಹಾಕ್ಕೊಳ್ಳಿ. ಜಸ್ಟ್ ತುಪ್ಪ ಮತ್ತು ಉಪ್ಪು ಹಾಕ್ಕೊಂಡ್ರೆ ಇದು ಕ್ರಿಸ್ಪಿಯಾಗಿ ಆಗುವವರೆಗೆ ಫ್ರೈ ಮಾಡ್ಕೊಳ್ಳೋದು. ಈವ್ನಿಂಗ್ ಸ್ನ್ಯಾಕ್ಸಿಗೆ ಇದೊಂದು ಬೆಸ್ಟ್, ಯಾಕೆಂದರೆ ಇದರಲ್ಲಿ ಫೈಬರ್ ಇದೆ, ನಿಮಗೆ ಪ್ರೋಟೀನ್, ನಮಗೆ ಬೇಕಾದಂತಹ ನ್ಯೂಟ್ರಿಯೆಂಟ್ಸ್ ಎಲ್ಲ ಸಿಗುತ್ತೆ. ಹಾಗಾಗಿ ಏನೇನೋ ತಿನ್ನುವುದಕ್ಕಿಂತ ಇದರಲ್ಲಿ ಶಕ್ತಿ ಬರುತ್ತಲ್ಲ, ನಮಗೆ ಆರೋಗ್ಯಕ್ಕೆ ಬೇಕಾದಂತಹ ವಿಟಮಿನ್ಗಳೆಲ್ಲ ಸಿಕ್ಕೋ ಕಾರಣ ಇದನ್ನು ನಾನು ಚೂಸ್ ಮಾಡಿಕೊಂಡೆ. ಇದಿಲ್ಲ ಅಂತಾದರೆ ಯಾವುದಾದ್ರೂ ನೆಲಗಡಲೆ ಅಥವಾ ಪುಟಾಣಿ ಕಡಲೆ ಅಂತ ಹೇಳ್ತಾರಲ್ವ, ಹುರಿ ಕಡಲೆ ಅಂತ ಹೇಳ್ತಾರೆ, ಅದನ್ನು ಕೂಡ ತಗೊಳ್ಬೋದು. ಯಾಕೆಂದರೆ ಲೋಟಸ್ ಸೀಡ್ಸ್ ಅಂತ ಹೇಳಿದ ಕೂಡಲೇ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್, ತುಂಬ ರೇಟ್ ಇದೆ. ಹಾಗಾಗಿ ಅದು ಕಷ್ಟ ಆಗುತ್ತೆ ಅಂತಾದರೆ ನಾವು ಇದನ್ನು ಕೂಡ ತಗೊಳ್ಬೋದು. ಯಾವುದು, ನಾವು ನೆಲಗಡಲೆ ತಿನ್ಬೋದು. ಒಂದು ಆಲ್ಟರ್ನೇಟ್ ಡೇಸಲ್ಲಿ ಒಂದೊಂದು ದಿವಸ ಇದನ್ನು ತಿನ್ಬೋದು, ಕೆಲವು ದಿವಸ ಪುಟಾಣಿ ಕಡಲೆ ತಿನ್ಬೋದು. ಪ್ರತಿ ದಿವಸ ಇದನ್ನು ತಿನ್ನಲಿಕ್ಕೆ ಕಷ್ಟ. ಹಾಗಾಗಿ ಸ್ವಲ್ಪ ಕಾಫಿ ಪುಡಿಯನ್ನು ಹಾಕ್ಕೊಂಡು ಬ್ಲ್ಯಾಕ್ ಕಾಫಿನ ಮಾಡ್ಕೊಳ್ತಾ ಇದ್ದೇನೆ ನಾನು. ಸ್ವಲ್ಪನೇ ಹಾಕೋದು ನೋಡಿ, ಚಿಟಿಕೆಯಷ್ಟು. ಯಾಕೆಂದರೆ ಜಾಸ್ತಿ ಹಾಕಿದರೆ ಕಾಫಿ ಮಾಡಬೇಕಾದ್ರೆ ಅದು ಕಹಿ ಆಗುತ್ತೆ, ಕಹಿ ಆದರೆ ಕುಡಿಲಿಕ್ಕೆ ಆಗೋದಿಲ್ಲ. ಸೊ ನಾವು ಇದಕ್ಕೆ ಜಸ್ಟ್ ಬಿಸಿನೀರು ಹಾಕ್ಕೊಳ್ಳೋದು, ಹಾಲೆಲ್ಲ ಹಾಕ್ಕೊಳ್ಳಿಕ್ಕಿಲ್ಲ. ಹಾಗೆಯೇ ಬ್ಲ್ಯಾಕ್ ಕಾಫಿ ಕುಡಿದ್ರೆ ತುಂಬಾ ಒಂದು ಸುಸ್ತಾದಾಗೆ ಆಗುವಂಥದ್ದೆಲ್ಲ ಎನರ್ಜಿ ಬರ್ತದೆ, ಆರೋಗ್ಯಕ್ಕೆ ಕೂಡ ಒಂದು. ಹಂಗಂತ ಇವತ್ತು ವರ್ಕೌಟ್ ಎಲ್ಲ ಮಾಡಿ ಫುಲ್ ಬಾಡಿ ಪೇಯ್ನ್ ಆದಾಗೆ ಉಂಟು. ಹಾಗಾಗಿ ನೋಡಿ, ಸ್ವಲ್ಪ ಇದಕ್ಕೆ ಬಿಸಿನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಜಸ್ಟ್ ಬ್ಲ್ಯಾಕ್ ಕಾಫಿ ಈ ಥರ ಲೈಟಾಗಿ ಮಾಡ್ಕೊಳ್ತಾ ಇದ್ದೇನೆ, ಜಾಸ್ತಿ ಏನಿಲ್ಲ, ಇಷ್ಟೇ. ಜಾಸ್ತಿ ಹುಡಿ ಹಾಕಿತ್ತು ಅಂತ ಹೇಳಿದರೆ ನಿಮಗೆ ಅದು ಕಹಿ ಬರ್ತದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದು. ಇದಕ್ಕೆ ಒಂದೇ ಒಂದು ಶುಗರ್ ಫ್ರೀ ಟ್ಯಾಬ್ಲೆಟ್ ಹಾಕ್ಕೊಂಡಿದ್ದೇನೆ, ಇದನ್ನು ಹಾಕಿ ಮಿಕ್ಸ್ ಮಾಡು. ಏಕೆಂದರೆ ಸಪ್ಪೆ ಕುಡಿಲಿಕ್ಕೆ ನನಗೆ ಆಗೋದಿಲ್ಲ. ಕಾಫಿ ಆದರೂ ಚಹಾ ಆದರೂ ಯಾವುದಾದ್ರೂ ಸಪ್ಪೆ ಕುಡಿಲಿಕ್ಕೆ ಕಷ್ಟ ಆಗ್ತದೆ. ಜಸ್ಟ್ ಒಂದು ಶುಗರ್ ಫ್ರೀ ಟ್ಯಾಬ್ಲೆಟನ್ನು ಆ್ಯಡ್ ಮಾಡ್ಕೊಳ್ತೇನೆ, ಅಥವಾ ಸ್ವಲ್ಪ ಶುಗರ್ ಅಥವಾ ಬೆಲ್ಲ ಒಂದು ಚಿಟಿಕೆ ಅಷ್ಟಾದರೂ ಹಾಕ್ಕೊಳ್ತೇನೆ. ಯಾಕೆಂದರೆ ಸಪ್ಪೆ ಕುಡಿಯೋದಂದರೆ ನನಗೆ ತುಂಬ ಕಷ್ಟ ಆಗ್ತದೆ. ನಿಮಗೆಲ್ಲ ಸಪ್ಪೆ ಕುಡಿಲಿಕ್ಕೆ ಆಗ್ತದೆ ಅಂತಾದರೆ ಟ್ರೈ ಮಾಡಿ, ಒಳ್ಳೆಯದೇನೆ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಇದು, ಇದರ ಜೊತೆಗೆ ಇಷ್ಟು ತಿನ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಒಳ್ಳೆ ಕರ್ಕೂರಾಗಿ ತುಂಬ ರುಚಿ ಇದೆ ಇದು.
ಹಾಗೆ ಬ್ಲ್ಯಾಕ್ ಕಾಫಿ ಇಷ್ಟು ಸಾಕಾಗೋದಿಲ್ಲ. ಮತ್ತು ಕ್ರೇವಿಂಗ್ಸ್ ಏನಾಗ್ತದೆ ತಿನ್ನಬೇಕು ಅಂತ ಆದರೆ ನೀವು ಡಾರ್ಕ್ ಚಾಕ್ಲೇಟನ್ನು ಕೂಡ ಆಪ್ಷನ್ ಆಗಿ ತಗೊಳ್ಬೋದು. ಇಲ್ಲಿ ಒಂದು ಅಮೂಲ್ ಅವರದ್ದು ಡಾರ್ಕ್ ಚಾಕ್ಲೇಟನ್ನು ತಗೊಂಡಿದ್ದೇನೆ ನಾನು. ಇದು ಕಹಿ ಇದೆ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಇದನ್ನು ಒಂದು ಪೀಸ್ ನಾನಿವತ್ತಿಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ತಗೊಳ್ತಾ ಇದ್ದೇನೆ. ಇದಾಗಿತ್ತು ನನ್ನ ಈವ್ನಿಂಗ್ ಸ್ನ್ಯಾಕ್ಸ್. ಈ ರೀತಿ ಮಾಡಿದರೆ ಮಾತ್ರ ನೀವು ಡಿಟಾಕ್ಸ್ ಡಯಟಲ್ಲಿ ವೆಯ್ಟ್ ಲಾಸ್ ಆಗ್ಬೋದು. ಹಾಗೆ ನಾವೇನು ಜಂಕ್ ಫುಡ್ ತಿಂದು ಫ್ಯಾಟ್ ಜಾಸ್ತಿ ಆಗಿದೆ, ವೆಯ್ಟ್ ಜಾಸ್ತಿ ಆಗಿದೆ, ಅದನ್ನು ಕಡಿಮೆ ಮಾಡ್ಬೋದು. ಫುಲ್ ಕಂಟ್ರೋಲ್ ಮಾಡಬೇಕು. ಅಟ್ಲೀಸ್ಟ್ 7 ಡೇಸ್ ಆದರೂ ಈ ಡಿಟಾಕ್ಸ್ ಡಯಟ್ ಪ್ಲ್ಯಾನನ್ನು ಮಾಡ್ಬೋದು. ಈ ಥರ ತುಂಬ ಕಡಿಮೆ ಕ್ಯಾಲೋರಿಯಲ್ಲಿ ಫುಡ್ಡು. 4:15 ಗಂಟೆಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆದಮೇಲೆ ಒಂದು 7 ಗಂಟೆ ಅಷ್ಟೊತ್ತಿಗೆ ನಾನು ಸಲಾಡನ್ನು ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಮೊಳಕೆ ಬರಿಸಿದಂತಹ ಇದು ಚೆನ್ನ ಅಥವಾ ಕೆಂಪು ಕಡಲೆ ಇತ್ತು, ಅದನ್ನು ಬೇಯಿಸ್ಕೊಂಡಿದ್ದೇನೆ. ಸ್ಟೀಮ್ ಹಾಕಿ ಸ್ಟೀಮಲ್ಲಿ ಬೇಯಿಸ್ಕೊಂಡಿದ್ದೇನೆ. ತುಂಬ ಬೇಯಿಸ್ಕೊಳ್ಳೋಕ್ಕಿಲ್ಲ, ಒಂದು ಸ್ಟೀಮರಲ್ಲಿ ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋದು. ವಿಪರೀತವಾಗಿ ಬೇಯಿಸ್ಕೊಂಡ ಕೂಡಲೇ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಗುತ್ತೆ ಅಂತೇಳಿ ಸ್ಟೀಮರಲ್ಲಿ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಿಮಗೆ ಬೇಕಾದಂತಹ ತರಕಾರಿಗಳನ್ನು ಹಾಕ್ಕೊಳ್ಳೋದು. ಈ ಒಂದು ಸಲಾಡನ್ನು ಮಾಡಬೇಕಾದ್ರೆ ಒಂದು 7 ಗಂಟೆ ಅಷ್ಟು ಹೊತ್ತಾಗಿದೆ. ಯಾಕೆ ಅಂತ ಹೇಳಿದರೆ ನಿಮ್ಮ ಡಿನ್ನರನ್ನು ನೀವು ಪ್ರತಿ ದಿವಸ 7 ಗಂಟೆ ಒಳಗೆ ಮುಗಿಸಬೇಕು. ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದರೆ 7 ಗಂಟೆಗೆ ನಿಮ್ಮ ಡಿನ್ನರನ್ನು ಮುಗಿಸಬೇಕು. ಆಮೇಲೆ ಏನನ್ನು ತಿನ್ನಬಾರದು. ನೈಟ್ ಒಂದು 9 ಗಂಟೆಯಿಂದ 9:30 ಅಷ್ಟೊತ್ತಿಗೆ ನೀವು ಅಜ್ವೈನ ಟೀಯನ್ನು ಮಾಡಿಕೊಂಡು ಕುಡಿಬೇಕು. ಅಜ್ವೈನ ಅಂದರೆ 1 ಗ್ಲಾಸ್ ನೀರಿಗೆ ಸ್ವಲ್ಪ ಓಮದ ಕಾಳನ್ನು ಹಾಕಿ ಕುದಿಸ್ಕೊಳ್ಬೇಕು. ಒಂದು 2ರಿಂದ 3 ನಿಮಿಷ ಕುದಿಸಬೇಕು. ಆಮೇಲೆ ಹಾಗೆ ಮುಚ್ಚಿಡಿ. ಒಂದು ಸ್ವಲ್ಪ ತಣ್ಣಗಾದಮೇಲೆ ಅದನ್ನು ಗ್ಲಾಸ್ಗೆ ಹಾಕ್ಕೊಂಡು ಆ ಟೀಯನ್ನು ಕುಡೀರಿ. ಈ ರೀತಿ ಡಯಟನ್ನು ಮಾಡಿದರೆ ನೀವು ಖಂಡಿತವಾಗಿಯೂ ಕೂಡ ದಿನಕ್ಕೆ 1 kg ವೆಯ್ಟನ್ನು ಲಾಸ್ ಮಾಡ್ಕೊಳ್ತೀರಾ. ಖಂಡಿತ ಮಾಡಿ, ಟ್ರೈ ಮಾಡಿ, ನನಗೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಫ್ರೆಂಡ್ಸ್, ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬೇರೆ ಬೇರೆ ಡಯಟ್ ಟಿಪ್ಸ್ ಜೊತೆ, ಡಯಟ್ ಪ್ಲ್ಯಾನ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.